ಶ್ರೀಮಾತ್ರೆ ನಮಃ. ಈ 8 ಜನ ವಾಗ್ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡ್ರೆ ಮನಸ್ಸಿಗಿರುವ ರೋಗಗಳು, ದೇಹಕ್ಕಿರುವ ರೋಗಗಳು ಎರಡೂ ಕೂಡ ನಾಶವಾಗ್ತಾವಂತೆ. ಮನಸ್ಸಿಗೆ ಬಂದ್ರೆ ಆದಿ, ದೇಹಕ್ಕೆ ಬಂದ್ರೆ ವ್ಯಾಧಿ. ಈ ಆದಿ ವ್ಯಾಧಿಗಳನ್ನೆಲ್ಲ ತೊಲಗಿಸುವ ಶಕ್ತಿ ಆ 8 ಜನ ದೇವತೆಗಳಿಗಿದೆ. ಅದಕ್ಕೆ ಆ 8 ಹೆಸರುಗಳನ್ನ ಸ್ಮರಣೆ ಮಾಡ್ತಾ ಆ ಸರ್ವರೋಗಹರ ಚಕ್ರವನ್ನ ಧ್ಯಾನ ಮಾಡಿದ್ರೆ ಸರ್ವ ರೋಗಗಳು ಹರಿಸುತ್ತಾರೆ. ಅದು ಇದಕ್ಕಿರುವ ಪ್ರತ್ಯೇಕತೆ. ವಶಿನ್ಯಾದಿ ವಾಗ್ದೇವತೆಗಳ ಶಕ್ತಿ ಏನು, ಅವರ ಪ್ರಭಾವವೇನು, ಅವರ ಮಹಿಮೆ ಏನು ಅಂತ ಇಲ್ಲಿವರೆಗೂ ತಿಳ್ಕೊಂಡ್ವಿ. ಕೇವಲ ವಾಗ್ದೇವತೆಗಳು ಮಾತ್ರ ಅಲ್ಲ, ಅವರು ರೋಗಗಳನ್ನ ಹೋಗಲಾಡಿಸುವಂತಹ ನಾದ ಶಕ್ತಿಗಳು. ಅವರು ಸರ್ವ ಮಂತ್ರಗಳಿಗೂ ಮೂಲ ಶಕ್ತಿಗಳು. ಅವರು ಯಾವ ಮಂತ್ರದಲ್ಲಾದ್ರೂ ಅಕ್ಷರಗಳು, ಶಬ್ದಗಳೇ ಇರ್ತಾವೆ. ಎಲ್ಲ ಅಕ್ಷರಗಳು, ಎಲ್ಲ ಶಬ್ದಗಳಿಗೂ ಇವರೇ ದೇವತೆಗಳಾದ್ದರಿಂದ ಸರ್ವ ಮಂತ್ರಾದಿ ದೇವತೆಗಳು ಇವರೇ. ಅಂತ ಶಕ್ತಿವಂತರು. ಅದಕ್ಕೆ ಅವರನ್ನ ಜಗನ್ಮಾತೆ ಕೀರ್ತಿಸ್ತಾ ಇದ್ದಾಳೆ ಇಲ್ಲಿ. ಅದಕ್ಕೆ ಮಚ್ಚಕ್ರಸ್ಯ ರಹಸ್ಯಜ್ಞಾಃ ಮಮ ನಾಮ ಪರಾಯಣಾಃ ಮಮ ಸ್ತೋತ್ರ ವಿಧಾನಾಯ ತಸ್ಮಾದ್ ಆಜ್ಞಾಪಯಾಮಿ ವಹ. ನಿಮಗೆ ನಾನು ಆಜ್ಞಾಪನೆ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ನೀವು ವಾಗ್ವಿಭೂತಿಗಳು, ನೀವು ನನ್ನ ಚಕ್ರರಾಜದ ರಹಸ್ಯಗಳನ್ನ ತಿಳ್ಕೊಂಡಿರೋರು. ಇನ್ನೊಂದು ಮಮ ನಾಮ ಪರಾಯಣಾಃ, ಯಾವಾಗ್ಲೂ ನನ್ನ ನಾಮಗಳನ್ನೇ ಪಾರಾಯಣ ಮಾಡ್ತಾ ಇರ್ತೀರ. ಅದಕ್ಕೆ ನನ್ನ ಸ್ತೋತ್ರವನ್ನ ರಚಿಸುವುದಕ್ಕೆ ಆಜ್ಞಾಪನೆ ಮಾಡ್ತಿದ್ದೀನಿ ಅಂತ ಹೇಳಿ ಅಮ್ಮ ಆಜ್ಞಾಪನೆ ಮಾಡಿದ್ಲಂತೆ ಅವರಿಗೆ. ಆಗ ಅವರು ಸರಿ ಅಂತ ಸಮ್ಮತಿಯನ್ನ ನೀಡಿದ್ರಂತೆ. ಕುರುದ್ವಂ ಅಂಕಿತಂ ಸ್ತೋತ್ರಂ ಮಮ ನಾಮ ಸಹಸ್ರ ಕೈಹಿ, ನನಗೆ ಅಂಕಿತವಾಗಿ ಸಹಸ್ರನಾಮ ಸ್ತೋತ್ರವನ್ನ ಮಾಡಿ. ಅಂಕಿತ ಅಂದ್ರೆ ಅರ್ಥವೇನು? ಅಂಕಿತ ಅನ್ನೋ ಶಬ್ದವನ್ನ ಈ ದಿನಗಳಲ್ಲಿ ಒಂದು ಅಭ್ಯಾಸವಾಗಿ ಉಪಯೋಗಿಸ್ತಾ ಇದೀವಿ. ಅಂಕಿತ ಅನ್ನೋ ಮಾತಿಗೆ ನಿಜವಾದ ಅರ್ಥ ಏನು ಅಂದ್ರೆ ಗುರ್ತು ಹೊಂದಿರುವಂತದ್ದು ಅಂತ ಅರ್ಥ. ಅಮ್ಮನವರನ್ನ ತಿಳಿಸುವುದು ಅಂದ್ರೆ ಅಮ್ಮನವರನ್ನ ಗುರ್ತು ಮಾಡೋದು ಅಂತ ಅರ್ಥ. ಅದಕ್ಕೆ ನನಗೆ ಅಂಕಿತವಾದದ್ದು ಅಂದ್ರೆ ಅಮ್ಮನವರನ್ನ ತಿಳಿಸುವಂತಹ ಸ್ತೋತ್ರವನ್ನ ತಯಾರು ಮಾಡಿ ಅಂತ ಹೇಳಿದ್ರೆ ಒಟ್ಟು 8 ಜನ ವಾಗ್ದೇವತೆಗಳು ಕೂಡ ಭಾವನೆ ಮಾಡಿ ಈ ಸ್ತೋತ್ರವನ್ನ ಸಿದ್ಧ ಮಾಡಿದ್ರಂತೆ. ಅಮ್ಮ ಸಿದ್ಧವಾಗಿ ಹೋಯ್ತು ಅಂತ ಹೇಳ್ತಾರಂತೆ. ಇದನ್ನ ಎಲ್ಲಿ ಪಠಿಸಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಅಮ್ಮನವರು ಒಂದು ಮಹತ್ತರವಾದ ಸಭೆಯನ್ನ ಏರ್ಪಾಟ್ ಮಾಡಿದ್ರಂತೆ. ಇಲ್ಲಿವರೆಗೂ ಅಮ್ಮನವರ ಆಜ್ಞಾಪನೆ ಆಗೋಯ್ತು. ವಶಿನ್ಯಾದಿ ವಾಗ್ದೇವತೆಗಳೆಲ್ಲರೂ ಸೇರಿ ಅಮ್ಮನವರ ಸ್ತೋತ್ರವನ್ನ ಸಿದ್ಧ ಮಾಡಿದ್ರು. ಈಗ ಅದನ್ನ ಲೋಕಕ್ಕೆ ಕೊಡಬೇಕು, ಆವಿಷ್ಕರಣ ಅಂತ ಇದ್ರ ಅರ್ಥ. ಆ ತಯಾರಾಗಿರುವ ಸ್ತೋತ್ರವನ್ನ ಆವಿಷ್ಕಾರ ಮಾಡ್ಬೇಕು. ಎಲ್ಲ ಆವಿಷ್ಕಾರ ಮಾಡಿದ್ರು ಗೊತ್ತಾ? ಮೊಟ್ಟ ಮೊದಲು ಲಲಿತಾ ಸಹಸ್ರನಾಮ ಸ್ತೋತ್ರದ ಆವಿಷ್ಕಾರಣ ಸಭಾ ಎಲ್ ನಡೀತು? ಮಣಿದ್ವೀಪದಲ್ಲಿ ನಡೀತು. ಹೇಗ್ ನಡೀತು ಅಂತ ನಾವು ಕೂಡ ಆವಿಷ್ಕರಣ ಸಭೆಗೆ ಪ್ರವೇಶ ಮಾಡೋಣ. ಅಲ್ಲಿ ತತಃ ಕಜಾತಿ ಸದಸಿ ಸ್ಥಿತ್ವ ಸಿಂಹಾಸನೆ ಅಂಬಿಕಾ, ಆ ಮಣಿದ್ವೀಪದಲ್ಲಿ ಚಿಂತಾಮಣಿ ಗೃಹ, ಅಲ್ಲಿ ಒಂದು ದೊಡ್ಡ ಸಭೆ. ಆ ಸಭೆಯಲ್ಲಿ ಅಮ್ಮನವರು ಪಂಚಬ್ರಹ್ಮಾಸನಸ್ಥೆಯಾಗಿ ಕುತ್ಕೊಂಡಿದಾರಂತೆ. ಅಂಬಿಕಾ ಅಮ್ಮನವರಿಗೆ ಎಷ್ಟು ಹೆಸರುಗಳಿದ್ರು ಈ ಹೆಸರೇ ತುಂಬಾ ಚೆನ್ನಾಗಿ. ಅದಕ್ಕೆ ನಾವು ಅಮ್ಮನವರು ಅಂತೀವಲ್ವಾ, ಎಷ್ಟು ಹೆಸರಿದ್ರು ಅಮ್ಮನವರೇ. ಅದಕ್ಕೆ ಅಂಬಿಕಾ ಅಂದ್ರೆ ಅಮ್ಮನವರೇ ಅಲ್ವಾ. ಅಮ್ಮನವರು ಕುತ್ಕೊಂಡಿದಾರಂತೆ ಎಲ್ಲಿ? ಸಿಂಹಾಸನದ ಮೇಲೆ. ಅಮ್ಮನವರು ಯಾವಾಗ ಸಭೆಯನ್ನ ಏರ್ಪಾಟ್ ಮಾಡಿದ್ರು ತಕ್ಷಣ ಆ ಸಭೆಗೆ ಅನೇಕ ಮಂದಿ ಬರ್ತಾರೆ. ಪ್ರಪಂಚವನ್ನ ನಿರ್ವಹಿಸೋ ಸಭೆ ಅದು. ಪ್ರಪಂಚ ನಾಯಕಿಯ ಸಭೆ ಅಲ್ವಾ. ಪ್ರಪಂಚವನ್ನ ನಿರ್ವಹಿಸೋರು ಎಲ್ರೂ ಬಂದ್ರಂತೆ. ಎಷ್ಟು ಜನ ಬಂದ್ರು ನೋಡಿ, ಕೋಟಿ ಕೋಟಿ ಸರಸ್ವತಿ ಬ್ರಹ್ಮದೇವರು ಬಂದ್ರಂತೆ. ಕೋಟಿ ಸಂಖ್ಯೆಯಲ್ಲಿ ಲಕ್ಷ್ಮೀನಾರಾಯಣರು ಬಂದ್ರಂತೆ. ಕೋಟಿ ಸಂಖ್ಯೆಯಲ್ಲಿ ಉಮಾಮಹೇಶ್ವರರು ಬಂದ್ರಂತೆ. ಇದೇನು ಆಶ್ಚರ್ಯ? ಅಯೋಮಯವೇನು ಅವಶ್ಯಕತೆ ಇಲ್ಲ. ಎಷ್ಟು ಕೋಟಿ ಬ್ರಹ್ಮಾಂಡಗಳಿದೆಯೋ ಅಷ್ಟು ಬ್ರಹ್ಮಾಂಡಗಳಲ್ಲೂ ಸೃಷ್ಟಿ ಸ್ಥಿತಿಲಯ ನಡೀತಾ ಇದೆ ಅಲ್ವಾ. ಹಾಗಾಗಿ ಈಶ್ವರ ಶಕ್ತಿ ಪ್ರತಿ ಬ್ರಹ್ಮಾಂಡದಲ್ಲೂ ಕೂಡ ಬ್ರಹ್ಮ ವಿಷ್ಣು ರುದ್ರ ರೂಪದಲ್ಲಿ ಇರುತ್ತೆ ಅಲ್ವಾ. ಹಾಗೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ ಅಲ್ವಾ. ಅಷ್ಟು ಕೋಟಿ ಬ್ರಹ್ಮಾಂಡಗಳಿಂದಾನು ಕೂಡ ಆ ಸೃಷ್ಟಿ ಸ್ಥಿತಿಲಯ ಕಾರಕರು ಬಂದ್ರಂತೆ ಅಮ್ಮನವರ ದಿವ್ಯ ಸಭೆಗೆ. ಮತ್ತೆ ಅಷ್ಟು ಕೋಟಿ ಮಂದಿ ಕುತ್ಕೊಂಡಿದ್ದಾರೆ ಅಂದ್ರೆ ಆ ಸಭೆ ಎಂತದ್ದು ಅಲ್ವಾ. ಅಂತಹ ಮಣಿದ್ವೀಪದ ಸಭೆ. ಆ ಸಭೆಯಲ್ಲಿ ಅಮ್ಮನವರ ಪರಿವಾರ ದೇವತೆಗಳೆಲ್ಲರೂ ಬಂದು ಕುತ್ಕೊಂಡಿದ್ದಾರಂತೆ. ಮಂತ್ರಿಣಿ ದಂಡಿನಿ ಮುಖ್ಯ ಸೇವಾರ್ಥಂ ಸಮುಪಾಗತಃ ಶ್ಯಾಮಲಾದೇವಿ, ವಾರಾಹಿದೇವಿ, ಇನ್ನು ಶಕ್ತಯೋ ವಿವಿಧಾರಹ, ಅನೇಕ ವಿಧವಾದ ಅಮ್ಮನವರ ಪರಿವಾರ ದೇವತೆಗಳು, ಉಪದೇವತೆಗಳು, ವಿವಿಧ ಶಕ್ತಿಗಳು, ಅಂಗದೇವತೆಗಳು ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ. ಇನ್ನು ನಾವು ಆ ಸಭೆಯನ್ನ ಧ್ಯಾನ ಮಾಡ್ಬೇಕಾದ್ದೆ. ಇನ್ನು ಗುರುಗಳು ಬಂದ್ರಂತೆ. ಗುರುಗಳು 3 ವಿಧವಾಗಿ ಇರ್ತಾರೆ. ದಿವ್ಯೌಘ, ಸಿದ್ಧೌಘ, ಮಾನವೌಘ. ಓಘ ಅಂದ್ರೆ
ಸಮೂಹ ಅಂತ ಅರ್ಥ. ದಿವ್ಯೌಘ ದೇವತೆಗಳಿಗೆ ಸಂಬಂಧಿಸಿದ ಗುರುಗಳು. ಅಮ್ಮನವರ ವಿದ್ಯೆಯಲ್ಲಿ ದೇವತೆಗಳೂ ಇದ್ದಾರೆ, ಸಿದ್ಧಪುರುಷರೂ ಇದ್ದಾರೆ, ಮಾನವರಾಗಿ ಬಂದು ಉಪಾಸನೆಯಿಂದ ತಪಸ್ಸಿನಿಂದ ಮಹತ್ವವನ್ನ ಹೊಂದಿದ ಗುರುಗಳು ಇದ್ದಾರೆ. ಗುರುಗಳು 3 ವಿಧವಾಗಿ ಇದ್ದಾರೆ ಇಲ್ಲಿ. ದಿವ್ಯೌಘ ಅಂದ್ರೆ ದೇವತೆಗಳಿಗೆ ಸಂಬಂಧಿಸಿದ ಗುರುಗಳು. ಇನ್ನು ಸಿದ್ಧೌಘ ಸಿದ್ಧಕೋಟಿಗೆ ಸಂಬಂಧಿಸಿದವರು. ಅಗಸ್ತ್ಯ, ಲೋಪಾಮುದ್ರ ಇವರೆಲ್ಲರೂ ಕೂಡ ಸಿದ್ಧ ಗುರುಗಳು. ಇನ್ನು ಮಾನವ ಗುರುಗಳು, ಇದರಲ್ಲಿ ನಮಗೆ ಶಂಕರಾಚಾರ್ಯರು ಮೊದಲಾದವರು ಮಾನವ ರೂಪದಲ್ಲಿ ಬಂದು ಗುರುವಾದವರು, ಮಾನವೌಘ ಅಂತ ಹೇಳಲ್ಪಡ್ತಿದೆ. ಹೀಗೆ ದಿವ್ಯೌಘ, ಸಿದ್ಧೌಘ, ಮಾನವೌಘ ಇವರೆಲ್ಲರೂ ಬಂದು ಕುತ್ಕೊಂಡಿದ್ದಾರಂತೆ ಅಲ್ಲಿ. ದಿವ್ಯೌಘ ಮಾನವೌಘಾಶ್ಚ ಸಿದ್ಧೌಘ ಸಮಾಗತಾಃ ತತ್ರ ಶ್ರೀ ಲಲಿತಾದೇವಿ ಸರ್ವೇಷಾಂ ದರ್ಶನಂ ದದೌ. ಅಲ್ಲಿ ಅಮ್ಮನವರು ಇವರೆಲ್ಲರಿಗೂ ದರ್ಶನವನ್ನ ಕೊಡ್ತಿದ್ದಾರೆ. ಆ ಭವ್ಯವಾದ ಪಂಚಬ್ರಹ್ಮಾಸನ ಸಿಂಹಾಸನದ ಮೇಲೆ ಕೂತ್ಕೊಂಡು ದರ್ಶನವನ್ನ ಕೊಟ್ರಂತೆ. ಆಗ ಅಮ್ಮನವರು ಸನ್ನೆ ಮಾಡಿದ್ರಂತೆ. ಸನ್ನೆ ಮಾಡಿದ ತಕ್ಷಣ ಅಮ್ಮನವರ ಮುಂದಿನ ಸಿಂಹಾಸನದಲ್ಲಿ ಕುಳಿತಿರುವ ವಶಿನಿ, ಕಾಮೇಶ್ವರಿ ಮುಂತಾದ ದೇವತೆಗಳು ಎದ್ರು. ಸಭೆಯೆಲ್ಲ ಮೌನವನ್ನ ವಹಿಸ್ತಂತೆ. ಅಮ್ಮ ಸನ್ನೆಯನ್ನ ಸ್ವೀಕರಿಸಿ ಆಗ ಅಮ್ಮನವರನ್ನ ಈ ಸಹಸ್ರನಾಮ ಸ್ತೋತ್ರದಿಂದ ಕೀರ್ತನೆ ಮಾಡೋದನ್ನ ಶುರು ಮಾಡಿದ್ರು. ಇದು ಮೊಟ್ಟ ಮೊದಲು ಸಹಸ್ರನಾಮವನ್ನ ಪಠಿಸಿದ ಸನ್ನಿವೇಶ. ಎನ್ನಡಿತು ಮಣಿದ್ವೀಪದಲ್ಲಿ. ಆ ಚಿಂತಾಮಣಿ ಗೃಹದಲ್ಲಿ ಅಮ್ಮನವರ ಮುಂದೆ ಇಷ್ಟು ಜನದ ಸಮೂಹದಲ್ಲಿ ಆ ವಶಿನ್ಯಾದಿ ವಾಗ್ದೇವತೆಗಳು ಪಠಿಸ್ತಾ ಇದ್ದಾರೆ. ಹೇಗೆ? ಬದ್ಧಾಂ ಜಲಿಪುಟಾಸ್ತದ. 2 ಕೈಗಳನ್ನು ಶಿರಸ್ಸಿನ ಮೇಲೆ ಇಟ್ಟು ತಲೆ ಬಾಗಿಸಿ ಮನಸ್ಸು ಪುಲಕಿತವಾಗ್ತಾ ಇರುವಾಗ ಅಸ್ತುವನ್ನಾಮ ಸಾಹಸ್ರೈಹಿ ಸ್ವಕೃತೈಹಿ ಲಲಿತಾಂಬಿಕಾಂ 1000 ನಾಮಗಳನ್ನ ಪಠನೆ ಮಾಡ್ತಾ ಇದ್ದಾರೆ. ಅದು ಪಠಿಸ್ತಾ ಇದ್ರೆ ಸರ್ವೇ ವಿಸ್ಮಯಂ ಜಗ್ಮುಹು ಏತತ್ರ ಸದಸ್ಥಿತಾಃ. ಎಲ್ಲ ಸದಸ್ಯರಲ್ಲಿರುವ ಮೇಧಾವಿಗಳೆಲ್ಲರೂ ಕೂಡ ಆಶ್ಚರ್ಯ ಹೋದ್ರಂತೆ ಆ ನಾಮಗಳನ್ನ ಕೇಳಿ. ಅಂದ್ರೆ ಅವರಿಗೆ ಆಶ್ಚರ್ಯ ಉಂಟು ಮಾಡುವಂತಹ ವಿಜ್ಞಾನ ಇದೆ ಈ ಸಹಸ್ರನಾಮದಲ್ಲಿ ಅಂತ. ತತಪ್ರೋವಾಚ ಲಲಿತಾ. ಆಗ ಅಮ್ಮನವರು ಅಲ್ಲಿಂದ ಹೇಳ್ತಾರತ್ತ, ಕೇಳಿದ್ರಲ್ವಾ ಇದನ್ನ? ಇದು ನನಗೆ ತುಂಬಾ ಪ್ರೀತಿಯನ್ನ ಉಂಟು ಮಾಡುತ್ತೆ. ಅದಕ್ಕೆ ನೀವೆಲ್ಲರೂ ನನ್ನ ಆಜ್ಞೆಯಾಗಿ ಸ್ವೀಕರಿಸಿ ಈ ಸಹಸ್ರನಾಮ ಸ್ತೋತ್ರವನ್ನ ಇನ್ನು ಮುಂದೆ ನೀವೆಲ್ಲ ಪಠನೆ ಮಾಡಿಸುತ್ತಾ ನಿಮ್ಮ ಲೋಕಗಳಲ್ಲಿ ವ್ಯಾಪ್ತಿ ಮಾಡಿಸಿ. ಯಾತಕ್ಕಾಗಿ ಅಮ್ಮನವರು ಇಷ್ಟು ಪ್ರಣಾಳಿಕವನ್ನ ಹಾಕ್ತಿದ್ದಾರೆ ಅಂದ್ರೆ ಸರ್ವಜೀವಿಗಳು ಕೂಡ ಉದ್ಧಾರವಾಗ್ಬೇಕು ಅಂತ ಅಮ್ಮನವರು ಕಾರುಣ್ಯದಿಂದ ಈ ಪ್ರಣಾಳಿಕವನ್ನ ಮಾಡಿದ್ರು. ಸೃಷ್ಟಿಯಲ್ಲಿ ಎಲ್ಲರೂ ಉದ್ಧಾರವಾಗಬೇಕು, ನನ್ನನ್ನ ಕೀರ್ತಿಸಿ ಎಲ್ಲರೂ ಉದ್ಧಾರವಾಗಬೇಕು, ನನ್ನ ಬಗ್ಗೆ ತಿಳ್ಕೋಬೇಕು. ಅದಕ್ಕೆ ನನ್ನ ಬಗ್ಗೆ ತಿಳಿಸುವ ಶಾಸ್ತ್ರವು ಲಲಿತಾ ಸಹಸ್ರನಾಮ ಸ್ತೋತ್ರ. ಇದು ನೀವು ಪಠಿಸಿ ಉದ್ಧಾರವಾಗಬೇಕು. ಆದ್ದರಿಂದ ವಶಿನ್ಯಾದಿ ವಾಗ್ದೇವತೆಗಳಿಂದ ಈ ಸ್ತೋತ್ರವನ್ನ ಆವಿಷ್ಕಾರ ಮಾಡಿ ಆಗ ಎಲ್ಲರಿಗೂ ಹೇಳ್ತಿದ್ದಾರೆ. ಇದು ನನಗೆ ಅತ್ಯಂತ ಪ್ರೀತಿ ಪಾತ್ರವಾದ ಸ್ತೋತ್ರವು. ಅಂಕಿತಂ ನಾಮಭಿರ್ದಿವ್ಯೇರ್ ಮಮ ಪ್ರೀತಿ ವಿಧಾಯಕೈ. ಇದು ಮಮಾಜ್ಞೆಯೈವ ವಾಗ್ದೇವಶ್ಚಕ್ರುಹು ಸ್ತೋತ್ರಂ ಅನುತ್ತಮಂ. ನನ್ನ ಆಜ್ಞೆಯನ್ನ ಅನುಸರಿಸಿ ವಾಗ್ದೇವತೆಗಳು ಈ ಸ್ತೋತ್ರವನ್ನ ಬರೆದ್ರು. ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಿದ್ರಿ ಅಲ್ವಾ? ಇದನ್ನ ಇನ್ನು ನೀವು ವ್ಯಾಪ್ತಿ ಮಾಡಿ. ಪ್ರವರ್ತಯಧ್ವಂ ಭಕ್ತೇಶು. ಎಂತ ಚಂದವಾದ ಮಾತು ಹೇಳಿದ್ಲು ಅಲ್ವಾ ಅಮ್ಮ? ಇದು ತುಂಬಾ ದೊಡ್ಡ ವಾಕ್ಯ. ಪ್ರವರ್ತಯಧ್ವಂ ಭಕ್ತೇಶು ಅಂದ್ರೆ ಭಕ್ತರಿಗೆ ಇದನ್ನ ಪ್ರವರ್ತನೆ ಮಾಡಿ. ಯಾಕೆಂದ್ರೆ ನನ್ನ ಭಕ್ತರಿಗೆ ಒಂದು ತಪನೆ ಇದೆ, ಅಮ್ಮನವರಿಗೆ ಪ್ರೀತಿಕರವಾಗಿ ನಡ್ಕೋಬೇಕು ಅಂತ. ಅದಕ್ಕೆ ಅವರ ತಪನವನ್ನ ತೀರ್ಸೋದಕ್ಕೋಸ್ಕರ ನಾನು ಈ ವಿದ್ಯೆಯನ್ನ ಆವಿಷ್ಕಾರ ಮಾಡಿಸಿದ್ದೀನಿ. ಈಗ ನೀವು ನಿಮ್ಮ ನಿಮ್ಮ ಬ್ರಹ್ಮಾಂಡದಲ್ಲಿ ನನ್ನ ಭಕ್ತರಿಗೆ ಇದನ್ನ ಅನುಸಾರ ಮಾಡಿ. ಅಷ್ಟೇ ಅಲ್ಲ, ಒಂದು ಸಾರಿ ನನ್ನ ಭಕ್ತರು ಇದನ್ನ ಪಠನೆ ಮಾಡಿದ್ರು ನಾನು ಅನುಗ್ರಹಿಸ್ತೀನಿ. ಅಮ್ಮನವರು ಹೇಳ್ತಾ ಇರುವಂತಹ ದೊಡ್ಡ ಮಾತುಗಳು. ಸಮೇ ಪ್ರಿಯತಮಾಜ್ಞೇಯ ತಸ್ಮಾ ಕಾಮಾನ್ ದದಾಮ್ಯಹಂ. ಇದಂ ನಾಮ ಸಹಸ್ರಮೇಯ ಭಕ್ತ ಪಠತೆ ಸಕೃತ್. ಒಂದು ಸಾರಿ ಪಠನೆ ಮಾಡಿದ್ರೆ ಸಾಕು, ಭಕ್ತಿಯಿಂದ ನನ್ನ ಭಕ್ತನಾದವನು ಒಂದು ಸಾರಿ ಇದನ್ನ ಪಠನೆ ಮಾಡಿದ್ರು ನಾನು ಸಂತೋಷಿಸ್ತೀನಿ. ಇದನ್ನ ಶ್ರೀಚಕ್ರದಲ್ಲಿ ಆರಾಧನೆ ಮಾಡಿ ಜಪ ಮಾಡಿ ಪಠನೆ ಮಾಡಬಹುದು. ಇದೊಂದನ್ನು ಹೇಳಿ ಅಷ್ಟೇ ಅಲ್ಲ, ಶ್ರೀಚಕ್ರ ಆರಾಧನೆ ಮಾಡದೇ ಇದ್ರು, ನನ್ನ ಮಂತ್ರ ಗೊತ್ತಿಲ್ಲದೆ ಇದ್ರು, ನನ್ನ ಜಪವನ್ನ ಮಾಡೋದಕ್ಕಾಗದೇ ಇದ್ರು ಈ ಸಹಸ್ರನಾಮ ಸ್ತೋತ್ರವನ್ನ ಪಾರಾಯಣ ಮಾಡಬಹುದು ಅಂತ ಅಮ್ಮನವರು ಹೇಳ್ತಿದ್ದಾರೆ. ಈ ಮಾತೇ ಪ್ರಮಾಣ ಅಲ್ವಾ? ಆದ್ದರಿಂದ ನಾವು ಮಂತ್ರ ಇಲ್ಲದವರಾದ್ರೂ ಕೂಡ ಸಹಸ್ರನಾಮ ಪಾರಾಯಣವನ್ನ ಮಾಡಬಹುದು. ಇದನ್ನು ನಾವಿಲ್ಲಿ ತಿಳ್ಕೋಬಹುದು. ಸಹಸ್ರನಾಮ ಸ್ತೋತ್ರಕ್ಕೆ ಮಾತ್ರವೇ ಇದು. ಆದ್ರೆ ಶಾಸ್ತ್ರಜ್ಞರು ಖಡ್ಗಮಾಲಕ್ಕೆ, ತ್ರಿಶತಿಗೆ ಮಾತ್ರ ಮಂತ್ರಾನುಷ್ಠಾನ ಇರುವವರು ಮಾತ್ರವೇ ಇದನ್ನ ಪಠನೆ ಮಾಡಬೇಕು ಅಂತ ನಿರ್ದೇಶನ ಮಾಡಿದ್ದಾರೆ. ಸಹಸ್ರನಾಮಕ್ಕೆ ಮಾತ್ರ ಅಮ್ಮನವರು ಹೇಳಿದ ಮಾತೆ ಸ್ಪಷ್ಟವಾಗಿ ಮಾಮರ್ಚಯತುವಾ ಮಾವ ವಿದ್ಯಾಂ ಜಪತುವಾ ನವ ಕೀರ್ತಯೇ ನಾಮ ಸಹಸ್ರಂ ಇದಂ ಮತ್ಪ್ರೀತ
ಚಿಂತೆಯೇ ಸದಾ. ಈ ವಾಕ್ಯವನ್ನ ಜಾಗೃತವಾಗಿ ಗುರ್ತಿಟ್ಟುಕೊಂಡ್ರೆ, ನನ್ನನ್ನ ಅರ್ಚನೆ ಮಾಡಿದ್ರು ಅರ್ಚನೆ ಮಾಡದೇ ಇದ್ರು, ನನ್ನ ಮಂತ್ರವನ್ನ ಜಪಿಸಿದ್ರು ಜಪಿಸದೇ ಇದ್ದರೂ, ಭಕ್ತಿಯಿಂದ ಈ ನಾಮಸಹಸ್ರವನ್ನ ಓದಿದರೆ, ಪಠನೆ ಮಾಡಿದರೆ, ಮತ್ಪ್ರೀತ್ಯ ಸಕಲಾನ್ ಕಾಮಾನ್ ಲಭತೆ ನಾತ್ರ ಸಂಶಯ. ನಾನು ಪ್ರೀತಿ ಹೊಂದುತ್ತೇನೆ, ಅವರ ಕೋರಿಕೆಗಳೆಲ್ಲವೂ ತೀರ್ತಾವೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಅಮ್ಮನವರು ಹೇಳ್ತಾರೆ. ಅಮ್ಮನವರೇ ಹೇಳಿದ ಮೇಲೆ ಇನ್ನು ಸಂದೇಹ ಏನು? ಅದಕ್ಕೆ ಈ ಸಹಸ್ರನಾಮವನ್ನ ಎಲ್ಲರೂ ತಪ್ಪಿಲ್ಲದೆ ಪಠನೆ ಮಾಡಬಹುದು. ಇನ್ನು ಮಿಕ್ಕ ವಿಷಯವನ್ನ ಮುಂದಿನ ಭಾಗದಿಂದ ತಿಳ್ಕೊಳ್ಳೋಣ. ಶ್ರೀಮಾತ್ರೆ ನಮಃ.